ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಜನರಿಗೆ ಒಂದು ಕನಸಿರುತ್ತೆ, ನಾವು ಕೂಡ ಒಂದು ಸ್ವಂತ ಮನೆ ಕಟ್ಟಬೇಕು, ನಾವು ಕೂಡ ಒಂದು ಚೆನ್ನಾಗಿರುವಂತ ಮನೆಯನ್ನ ಕಟ್ಟಬೇಕು. ಈ ಒಂದು ಮನೆ ಕಟ್ಟಬೇಕಾಗಿತ್ತು ಅಂದ್ರೆ ಸರ್ಕಾರದಿಂದ ಏನಾದ್ರೂ ನಮ್ಗೆ ಮನೆಗಳನ್ನ ಹಾಕಿ ಕೊಡ್ತಾರ ಅಂತೇಳಿ ನಾವು ಕೂಡ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ, ಇವತ್ತು ಪಟ್ಟಣ ಪಂಚಾಯತಿಯಲ್ಲಿ ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀವಿ. ಎಲ್ಲರಿಗೂ ಕೂಡ ಹೇಳ್ತಾ ಇರ್ತೀವಿ, ಸರ್ ನನ್ಗೊಂದು ಮನೆ ಹಾಕೊಡಿ ಸರ್, ನಾನು ಮನೆ ಕಟ್ಟಬೇಕಾಗಿದೆ. ಸರ್ಕಾರದಿಂದ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ನಾನು ಕೂಡ ಕೈಲಿ ಆದಷ್ಟು ಹಣವನ್ನು ಹಾಕಿ ಇವತ್ತು ಚೆನ್ನಾಗಿರುವಂತ ಮನೆ ನಾನು ಕೂಡ ಕಟ್ಟಬೇಕಂತ ಆಗಿದೆ ಅಂತೇಳಿ ಎಲ್ಲರಿಗೂ ಕೂಡ ಒಂದು ಕನಸಿರುತ್ತೆ. ಯಾಕಂದ್ರೆ ಏನಾಗಿದೆ ಈ ಒಂದು ಜಗತ್ತಿನ ಒಳಗಂದ್ರೆ, ನಮ್ಮ ಒಂದು ಗ್ರಾಮ ಪಂಚಾಯತ್ ಆಗಿರ್ಬೋದು, ಪಟ್ಟಣ ಪಂಚಾಯತ್ ಆಗಿರ್ಬೋದು, ಅಲ್ಲಿ ಸರ್ಕಾರದಿಂದ ಮನೆಗಳನ್ನ ಮಂಜೂರಾತಿ ಮಾಡ್ತಾರೆ. ಬಟ್ ಆ ಬಂದಿರುವಂತ ಮನೆಗಳು ಯಾರ ಪಾಲ್ ಆಗ್ತಾ ಇದಾವ ಅಂದ್ರೆ, ಅಲ್ಲಿ ಸರ್ಕಾರದಿಂದ ಬರುವಂತ ಮನೆಗಳು ಬಡವರಿಗೆ, ಯಾರಿಗೆ ಮನೆ ಇಲ್ವೋ ಅಂತವರಿಗೆ ಮನೆ ಹಾಕ್ರಿ, ಅವರು ಕೂಡ ಚೆನ್ನಾಗಿರುವಂತ ಮನೆ ಕಟ್ಕೊಳ್ಳಿ ಅಂತೇಳಿ ಸರ್ಕಾರದವರು ಮನೆಗಳನ್ನ ಕೊಟ್ರೆ, ಇಲ್ಲಿ ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಮತ್ತೆ ಕೆಳಗಿನ ಹಂತದಲ್ಲಿ ಆಗಿರ್ಬೋದು, ಅಲ್ಲಿ ಏನಾಗ್ಬಿಡ್ತದೆ ಅಂದ್ರೆ ಯಾರ ಕೈಯಾಗ ರೊಕ್ಕ ಇರ್ತಾವ ಅಂದ್ರೆ, ಯಾರು 30 ರಿಂದ 40 ಸಾವಿರ ರೂಪಾಯಿ ರೊಕ್ಕ ಕೊಡ್ತಾರ ಅವ್ರಿಗೆ ಏನ್ ಮಾಡ್ಬಿಡ್ತಾರ ಅಂದ್ರೆ ಮನಿ ಹಾಕ್ಬಿಡ್ತಾರ. ನೋಡ್ರಿ ಪಾಪ ಬಡವರು ಹತ್ರ 40 ರಿಂದ 30 ಸಾವಿರ ರೂಪಾಯಿ ಎಲ್ಲಿ ಬರಬೇಕು? ಅವ್ರ ಅಷ್ಟ ಅಮೌಂಟ್ ಇತ್ತಂದ್ರೆ ಅವರೇ ಏನಾದ್ರು ಒಂದು ಮಾಡ್ಕೋತಿದ್ರಲ್ಲ, ಹೌದಿಲ್ಲ ರೀ? ಹಂಗಾಗಿ ಜಗತ್ತಿನೊಳಗೆ ಏನಾಗಿದೆ ಅಂದ್ರೆ, ಇವತ್ತು ಯಾರ ಕೈಯಾಗ ರೊಕ್ಕ ಅದಾವ ಅವರಿಗೆ ಸರ್ಕಾರಿ ಯೋಜನೆಗಳು ಹೋಗಿ ಮನಿ ಬಾಗಿಲಿಗೆ ಮುಟ್ಟಾಕತ್ತಾವ. ಯಾರು ಬಡವರು ಅದಾರ ಅವ್ರು ಬಡವರಾಗಿ ಉಳಿದಾರ, ಯಾರು ಶ್ರೀಮಂತರ ಅದಾರ ಅವ್ರು ಶ್ರೀಮಂತರಾಗಿ ಮುಂದುವರಾಕತ್ತಾರ. ಯಾಕಂದ್ರೆ ಸಮಾಜದೊಳಗ ಈ ರೀತಿಯಾಗಿ ಬೆಳವಣಿಗೆ ಕೂಡ ಸಂಪೂರ್ಣವಾಗಿ ಆಗಿದೆ ಅಂತೇಳಿ ಕೂಡ ನೋಡ್ಬೋದು. ಎಲ್ಲ ಊರಿನಲ್ಲಿ ಕೂಡ ನಾನು ಕೇಳಿರ್ತೀನಿ, ಸರ್ ಸರ್ಕಾರದಿಂದ ಮನೆ ಬಂದಿದೆ, ಮನೆ ಹಾಕೋತಾ ಆದ್ರೆ 30 ರಿಂದ 40 ಸಾವಿರ ರೂಪಾಯಿ ಹಣ ಕೇಳ್ತಾ ಇದ್ದಾರೆ. ನೋಡಿ, ಈ ರೀತಿಯಾಗಿ ಇರುವಂತ ಒಂದು ಸಮಾಜದಲ್ಲಿ ನಾವು ಯಾವಾಗ ಮನೆ ಕಟ್ಟಬೇಕಪ್ಪ? ನಾವು ಯಾವಾಗ ಇವರಿಗೆ 30 ರಿಂದ 40 ಸಾವಿರ ಕೊಟ್ಟು ಆ ಸರ್ಕಾರದಿಂದ ಬರುವಂತ ಹಣ ಅರ್ಧ ಹಣ ಅವರಿಗೆ ಕೊಟ್ರೆ ಮನೆ ಕಟ್ಟೋದು ಹೆಂಗೆ ನಾವು? ಹೌದಿಲ್ಲ ರೀ? ಹಿಂಗ ಆಗ್ಬಾರ್ದು. ದಯವಿಟ್ಟು ಇದನ್ನ ಬದಲಾವಣೆ ಆಗ್ಬೇಕು. ಯಾಕಂದ್ರೆ ಇವತ್ತು ರೊಕ್ಕ ತಗೊಂಡು ಏನ್ ಮಾಡ್ತೀರಿ ನೀವು? ಹೌದು, ಕೋಟಿ ಗಟ್ಲೆ ರೊಕ್ಕ ಮಾಡ್ಕೋತೀರಿ, ಲಕ್ಷ ಗಟ್ಲೆ ರೊಕ್ಕ ಮಾಡ್ತೀರಿ, ಆಸ್ತಿನೂ ಕೂಡ ಮಾಡ್ಕೋತೀರಿ, ಎಲ್ಲವನ್ನೂ ಕೂಡ ಮಾಡಿದ್ರು ಕೂಡ ಕೊನೆಗೆ ನಿಮ್ಮ ಮನ್ಯಾಗ ಗೂಟ ಇರ್ತಾವ, ಮನಿ ಹೊರಗೆ ಹಾಕಿರ್ತಾರ. ಗೂಟ ಮತ್ತೆ 2 ಜೋಳ ಚೀಲ ಅಥವಾ ಮನ್ಯಾಗ ಒಂದು ಹಳಿ ಕಾಟ ಇರ್ತದ, ಕಾಟದ ಮೇಲೆ ತಂದ ಕೊಳ್ಳಿಗೆ ಟ್ಯಾವಲ್ ಕಟ್ಟಿ ಗೂಟಗ ಕುತ್ತಿಗೆ ಹಿಡಿದು ಕಟ್ಟಿದ್ರ ಅಳಿಗೆ ಆಡಬಾರ್ದು. ಹಂಗ ಕಟ್ಟಿ ಕೆಸಿಂದ್ರ ಸುಮ್ಮ ಒಂದು 4 ಮಂದಿ ಮುಂದೆ ನಿಂತಿರ್ತಾರ, ಸತ್ತ ಇವನಿಗೆ ಮಣ್ಣು ಮಾಡ್ಬೇಕಂತೇಳಿ. ಹೋಗಿ ಬಾಯಾಗ ಮಣ್ಣಲ್ಲ, ಕಣ್ಣಾಗ ಮೂಗನಾಗ ಎಲ್ಲಾ ಕಡೆ ಮಣ್ಣು ಬಿದ್ದು ಒಂದು ಎಷ್ಟದ 6 ಫೂಟಿಂದ ಒಂದು ಜಾಗದೊಳಗೆ ನಮ್ಗೆ ಏನ್ ಮಾಡ್ಬಿಡ್ತಾರ, ಮಣ್ಣಾಗ ಮಣ್ಣು ಮಾಡಿಬಿಡ್ತಾರ. ಹಂಗಾಗಿ ಮಣ್ಣೊಳಗ ಮಣ್ಣಾಗುವಂತ ನಾವೇ ಇಷ್ಟೊಂದು ದುಡ್ಡು 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 ಅಂತ ಬೆನ್ನತ್ತಿದ್ರೆ ರೊಕ್ಕ ನಮಗ್ ತಿನ್ನಕ್ ಆಗುದಿಲ್ಲ. ಏನೇ ತಿಂದ್ರು 2 ಜೋಳದ ರೊಟ್ಟಿ, 1 ಮುಟಿಕೆ ಅನ್ನ, ಇಷ್ಟೇ ತಿನ್ಬಹುದು. ಎಷ್ಟೇ ಶ್ರೀಮಂತಿದ್ರು ಕೂಡ ಅವನ ಹೊಟ್ಟೆಗೆ ಹಾಕೋದು ಇಷ್ಟೇ. ಅದನ್ ಬಿಟ್ಟು ರೊಕ್ಕ ತಿನ್ನಕ್ ಸಾಧ್ಯನೇ ಇಲ್ಲ. ಹೌದಿಲ್ಲ ರೀ? ಬಿರಿಯಾನಿ ಮಾಡಿ ತಿಂತೀರೇನ ರೊಕ್ಕಕ್ಕೆ? ಹಂಗಾಗಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿ ಕೂಡ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರಾಗಿರ್ಬೋದು, ಮತ್ತೆ ಅಧಿಕಾರಿಗಳು ಕೂಡ ಆಗಿರ್ಬೋದು, ಯಾಕೆಂದ್ರೆ ಇವತ್ತು ಸರ್ಕಾರದಿಂದ ಬರುವಂತ ಯೋಜನೆಗಳಾಗಿರ್ಬೋದು, ಸರ್ಕಾರದಿಂದ ಬಂದಿರುವಂತ ಮನೆಗಳಾಗಿರ್ಬೋದು, ಪಾಪ ಬಹಳಷ್ಟು ಜನ ಬಡವರು ಇರ್ತಾರೆ, ನಿರ್ಗತಿಕರು ಇರ್ತಾರೆ. ಅಂತವರಿಗೆ ಆ ಮನೆ ಬಾಗಿಲಿಗೆ ಹೋಗಿ ನಾವು ಏನ್ ಮಾಡ್ಬೇಕು, ನೋಡಿ ನಿಮ್ಗೆ ನಾನು ಮನೆ ಹಾಕ್ತಾ ಇದ್ದೀನಿ, ನೀವು ಒಂದು ಚೆನ್ನಾಗಿರುವಂತ ಮನೆ ಕಟ್ಕೊಳ್ಳಿ ಅಂತ ನಾವು ಹೇಳ್ಬಿಡ್ಬೇಕು. ಆವಾಗ ನಮ್ಮ ಜನ್ಮ ಸ್ವಾರ್ಥಕ ಅಂತ ಹೇಳ್ಬೋದು ನಾವು. ಅದರ ಜೊತೆಗೆ ಹಂಗಾಗಿ ಒಂದು ಹೊಸ ಯೋಜನೆ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾರಿಗೆ ಇವತ್ತು ಮನೆ ಕಟ್ಟಬೇಕಾಗಿರುವಂತ ಒಂದು ಕನಸನ್ನ ಕಾಣ್ತಾ ಇದ್ದೀರಿ, ಇವತ್ತು ಸರ್ಕಾರದಿಂದ ಬಸವ ವಸತಿ ಯೋಜನೆ ಅಂತೇಳಿ ಒಂದು ಆನ್ಲೈನ್ ಮುಖಾಂತರ ಇವತ್ತು ಅರ್ಜಿ ಕೂಡ ಆಹ್ವಾನಿಸಿದ್ದಾರೆ. ಅಂದ್ರೆ ಬಸವ ವಸತಿ ಯೋಜನೆ ಅಂದ್ರೆ ಯಾರಿಗೆ ಇವತ್ತು ಮನೆ ಇಲ್ವೋ ಅವರು ಏನ್ ಮಾಡಬಹುದು, ಆನ್ಲೈನ್ ಒಳಗಡೆ ಅಪ್ಲಿಕೇಶನ್ ಹಾಕಿ ಆಗಿರುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಇವತ್ತು ಯಾರೆಲ್ಲ ಇವತ್ತು ವಿಡಿಯೋ ನೋಡ್ತಾ ಇದ್ದೀರಿ, ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ, ಯಾಕೆಂದ್ರೆ ಸ್ವಲ್ಪ ಆದ್ರೂ ಒಂದು ಮೈಂಡ್ ಡೈವರ್ಟ್ ಆಗತ್ತೆ, ಸ್ವಲ್ಪ ಆದ್ರೂ ಯೋಚನೆ ಬರುತ್ತೆ ಮನುಷ್ಯನಿಗೆ. ಹೌದಲ್ಲ, ನಾನು ಎಂತ ತಪ್ಪು ಕೆಲಸ ಮಾಡ್ತಾ ಇದ್ದೀನಿ, ಸರ್ಕಾರದ ಬರುವಂತ ಯೋಜನೆಗಳನ್ನ ಜನರಿಗೆ ಮುಟ್ಟಿಸ್ಬೇಕಾಗಿದೆ, ನಾನು ದುಡ್ಡು ತಗೊಂಡು ಬೇರೆಯವರಿಗೆ ಮುಟ್ಟಿಸ್ತಾ ಇದೀನಿ ಅಂತ ಸ್ವಲ್ಪ ಆದ್ರೂ ನಿಮ್ಗೆ ಕನಿಕರ, ಸ್ವಲ್ಪ ಹೊಟ್ಟಿ ಒಳಗೆ ಕಳಕಳ ಅಂತೇಳಿ ಕೂಡ ಸ್ವಲ್ಪ ಬರ್ಬೋದು. ಹೌದಿಲ್ಲ ರೀ? ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಸರ್ಕಾರದಿಂದ ಬರುವಂತಹ ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಇಲಾಖೆಯಲ್ಲಿ ಬರುವಂತಹ ಯೋಜನೆಗಳನ್ನ ಅವರ ಒಂದು ಮನೆ ಬಾಗಿಲಿಗೆ ನೀವೇನ್ ಮಾಡ್ಬೇಕು, ತಲುಪಿಸಬೇಕಾಗತ್ತೆ. ನೋಡಿ, 1 ರಿಂದ 3 ಕೆಲಸಗಳನ್ನ ಮಾಡಿ ನೋಡಿ, ಅಲ್ಲಿ ಬರುವಂತಹ ಫೀಡ್ಬ್ಯಾಕ್ ಅನ್ನ ನೋಡಿ, ನಿಮ್ ಕಿವಿಗೆ ಬಂದ್ ಕೇಳಿಸತ್ತೆ. ನೋಡಿ, ಆ ಅಧಿಕಾರಿ, ಆ ಒಂದು ಅಧ್ಯಕ್ಷರು, ಆ ಒಂದು ಗ್ರಾಮ ಪಂಚಾಯತಿ ಮೆಂಬರು ನನ್ನ ಮನೆಗೆ ಬಂದು, ನನ್ನ ಮನೆ ಬಾಗಿಲಿಗೆ ಬಂದು ನನಗೊಂದು ಮನಿ ಹಾಕೊಟ್ರಪ್ಪ, ಅವರಿಗೆ ಪುಣ್ಯ ಬರ್ಲಿ ಅಂತೇಳಿ ಒಂದು 2 ಮಾತು ಬರ್ತಾವಲ್ಲ,
ಅದೇ ಪುಣ್ಯ ನಮ್ಮ ಮಕ್ಕಳಿಗೆ ನಮ್ಗೆ ತಟ್ಟುವಂಥದ್ದು. ಅದೇ ಒಂದು ದೇವರ ಆಶೀರ್ವಾದ. ನೀವು ಯಾವ ಗುಡಿಗೆ ಹೋಗಿ ನಮಸ್ಕಾರ ಮಾಡಿದ್ರೆ ಪರವಾಗಿಲ್ಲ, ಬಟ್ ಬಡ ಜನರಿಗೆ ಸಹಾಯ ಮಾಡಿದ್ರೆ ಅದರಂತ ದೊಡ್ಡ ಆಶೀರ್ವಾದ ನಿಮ್ಗೆ ಎಲ್ಲಿ ಸಿಗೋದಿಲ್ಲ ಖಂಡಿತವಾಗ್ಲು. ಓಕೆ, ನಾನು ಸಂಪೂರ್ಣವಾಗಿ ಓಪನ್ ಮಾಡ್ತಿದ್ದಾನೆ. ನೋಡಬಹುದು, ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದಲ್ಲಿ ಕರ್ನಾಟಕ ಸರ್ಕಾರ ಉದ್ಯಮ ಅಂತೇಳಿ ಒಂದು ವೆಬ್ಸೈಟ್, ಒಂದು ನೋಟಿಫಿಕೇಶನ್ ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ಇದರ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದನೂ ಕೂಡ ನೀವು ಕೂಡ ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ನೀವು ಸಂಪೂರ್ಣವಾಗಿ ಓದ್ಕೋಬಹುದು. ಮತ್ತೆ ನಾವು ನೋಡಿದಾಗ ಯೋಜನೆ ಹೆಸರು ಬಂದ್ಬಿಟ್ಟು ಬಸವ ವಸತಿ ಯೋಜನೆ ಅಂತ ನಾವು ನೋಡ್ತೀವಿ. ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸಿರುವ ಗುಡಿಸಲು ವಾಸಿಗಳಿಗೆ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ವಸತಿ ಕಲ್ಪಿಸುವ ಯೋಜನೆ ಆಗಿದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಪ್ರತಿ ಮನೆಗೆ ಆರ್ಥಿಕ ಸಹಾಯ ಎಷ್ಟು ಕೊಡ್ತಾರಪ್ಪ ಅಂದ್ರೆ ಇವತ್ತು ಗರಿಷ್ಠ 1.5 ಲಕ್ಷ ರೂಪಾಯಿ ಸರ್ಕಾರದ ಸಹಾಯಧನ ಮತ್ತು ಫಲಾನುಭವಿಯ ವಿನಂತಿ ಸೇರಿ ಅಂತೇಳಿ ವಂತಿಗೆ ಸೇರಿ ಅಂತೇಳಿ ಕೂಡ ನಾವು ನೋಡ್ತಾ ಇದೀವಿ. ಕ್ರಮ ಸಂಖ್ಯೆ 1.2 ಪ್ರಕಾರ ಅನುದಾನ ಮೂಲ ಎಷ್ಟಿರತ್ತಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಸಹಾಯಧನ ಎಲ್ಲಾ ವರ್ಗಗಳ ಫಲಾನುಭವಿಗಳಿಗೆ 1,20,000 ರೂಪಾಯಿ ಸಿಗುತ್ತೆ. ಫಲಾನುಭವಿಯ ಸ್ವಂತ ವಂತಿಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಫಲಾನುಭವಿಗಳಿಗೆ ವಂತಿಕೆ ಸರ್ಕಾರವೇ ಭರಿಸಲಿದೆ 30,000 ರೂಪಾಯಿ ಸಿಗುತ್ತೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗ್ತಿದ್ಯಾ? ಜೊತೆಗೆ ಫಲಾನುಭವಿಗಳ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅಂದ್ರೆ ಈಗಾಗಲೇ ಸಮೀಕ್ಷೆಯಲ್ಲಿ ಕಂಡು ಬಂದಿರುವ ಗುಡಿಸಲು ವಾಸಿಗಳ ಪಟ್ಟಿ ಹಾಗೂ ವಸತಿ ರಹಿತ ಪಟ್ಟಿ ಹಾಗೂ ಆ ಪಟ್ಟಿಯಲ್ಲಿ ಇನ್ನೂ ಸೇರ್ಪಡೆ ಆಗದೇ ಇರುವ ನೈಜ ಮತ್ತು ಅರ್ಹ ಅಭ್ಯರ್ಥಿಗಳನ್ನು ಸೇರಿಸಿ ಮತ್ತು ಅನರ್ಹ ಅಭ್ಯರ್ಥಿಗಳಿದ್ದರೆ ಅಂತವರನ್ನು ಪಟ್ಟಿಯಿಂದ ತೆಗೆದುಹಾಕಿ ಆಗಿಂದಾಗೆ ಪರಿಷ್ಕೃತ ಪಟ್ಟಿಯನ್ನು ಗ್ರಾಮ ಪಂಚಾಯತಿಗಳ ಗ್ರಾಮ ಸಭೆಯ ಮೂಲಕ ತಯಾರಿಸಲಾಗುತ್ತದೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಇಂತಹ ಪರಿಷ್ಕೃತ ಪಟ್ಟಿಯಲ್ಲಿ ಇರುವ ಫಲಾನುಭವಿಗಳನ್ನು ಮಾತ್ರ ನಿಯಮಾನುಸಾರ ಕರೆಯಲಾದ ಗ್ರಾಮ ಸಭೆ ಅರ್ಹ ವಸತಿ ರಹಿತಗಳನ್ನು ನಿಗದಿಪಡಿಸಿದ ಗ್ರಾಮವಾರು ಗುರಿಗಿಂತ ಅಧಿಕವಾಗಿರಲಿ ಲಭ್ಯವಿರುವ ಅರ್ಹ ವಸತಿ ರಹಿತಗಳ ಪಟ್ಟಿಯಿಂದ ಲಾಟರಿ ಎತ್ತುವ ಮೂಲಕ ಫಲಾನುಭವಿಗಳನ್ನು ಗ್ರಾಮ ಸಭೆ ಮೂಲಕ ಆಯ್ಕೆ ಮಾಡಿ ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿಯ ಅನುಮೋದನೆಯೊಂದಿಗೆ ನಿಗಮವು ಅನುಮೋದನೆ ನೀಡಿ ಅನುಷ್ಠಾನಗೊಳಿಸಲಾಗುವುದು ಅಂತೇಳಿ ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಯೋಜನೆ ಅನುಷ್ಠಾನ ಬಗ್ಗೆ ಕೂಡ ನಾವು ನೋಡೋದಾದ್ರೆ ಗ್ರಾಮ ಸಭೆಗಳಲ್ಲಿ ಗುರಿಗನುಗುಣವಾಗಿ ಫಲಾನುಭವಿಗಳನ್ನು ಲಾಟರಿ ಮೂಲಕ ಆಯ್ಕೆ ಮಾಡಲಾಗುವುದು. ಗ್ರಾಮ ಸಭೆ ನಡೆದ ಬಗ್ಗೆ ಠರಾವ್ ಮತ್ತು ವಿಡಿಯೋ ಚಿತ್ರಣಗೊಳಿಸುವುದು, ಜಾಗೃತಿ ಸಮಿತಿ ಅನುಮೋದನೆ ಕೂಡ ಮಾಡುವುದು, ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಪರಿಶೀಲನೆ ಹಾಗೂ ಡಿಜಿಟಲ್ ಸಹಿ ನೀಡುವ ಮೂಲಕ ಪಟ್ಟಿ ಅನುಮೋದನೆ ಆಗತ್ತೆ ಅಂತೇಳಿ ಕೂಡ ನಾವು ನೋಡಬಹುದು. ಮತ್ತೆ ನಾವು ನೋಡಿದಾಗ ನಿಗಮವು ಮೊಟ್ಟ ಮೊದಲ ಬಾರಿಗೆ ವಸತಿ ಯೋಜನೆ ಅಡಿಯಲ್ಲಿ ಅವ್ಯವಹಾರವನ್ನು ತಡೆಗಟ್ಟಲು ಹಾಗೂ ಸರ್ಕಾರದ ಹಣ ದುರುಪಯೋಗವಾಗದಂತೆ ನೋಡಿಕೊಂಡು ಫಲಾನುಭವಿಗಳಿಗೆ ವಸತಿ ಸೌಕರ್ಯವನ್ನು ಪಾರದರ್ಶಕತೆಯ ಮೂಲಕ ನೀಡಲು ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಅಂತೇಳಿ ಕೂಡ ನಾವು ನೋಡಬಹುದು. ಈ ತಂತ್ರಜ್ಞಾನದ ಅನುಷ್ಠಾನ ಇಂತಿವೆ ಅಂತೇಳಿ ಕೂಡ ನಾವು ನೋಡಬಹುದು. ಜೊತೆಗೆ ಗ್ರಾಮ ಸಭೆಯಲ್ಲಿ ಆಯ್ಕೆಯಾದ ಫಲಾನುಭವಿಗಳ ಖಾಲಿ ನಿವೇಶನವನ್ನು ಜಿಪಿಎಸ್ಗೆ ಅಳವಡಿಸಲಾಗುವುದು. ನಂತರ ಪ್ರತಿ ಮನೆಯ ಪ್ರಗತಿ ಹಂತ ಹಂತವಾಗಿ ತಳಪಾಯ, ಕಿಟಕಿ, ಚಾವಣಿ ಹಾಗೂ ಪೂರ್ಣಗೊಂಡ ಮನೆಯ ಹಂತಗಳ ಭಾವಚಿತ್ರಗಳನ್ನು ಜಿಪಿಎಸ್ ಕ್ಯಾಮೆರಾ ಮೂಲಕ ಸೆರೆ ಹಿಡಿಯುವುದು ಅಂತೇಳಿ ಕೂಡ ನಾವು ನೋಡ್ತಾ ಇದ್ದೀವಿ. ನಿಗಮದ ಹಂತದಲ್ಲಿ ಎಲ್ಲ ಜಿಪಿಎಸ್ ಛಾಯಾಚಿತ್ರಗಳನ್ನು ಪರಿಶೀಲಿಸುವುದು, ಅನರ್ಹ ಛಾಯಾಚಿತ್ರವನ್ನು ತಿರಸ್ಕರಿಸಿ ಕ್ರಮ ವಹಿಸಲಾಗುವುದು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಅರ್ಹ ಹಂತವಾರು ಛಾಯಾಚಿತ್ರಗಳ ಫಲಾನುಭವಿಗಳಿಗೆ ನಿಗಮದಿಂದ ತೆರವಾದ ಖಾತೆಗೆ ನೇರ ಅನುದಾನ ಬಿಡುಗಡೆಗೊಳಿಸುವುದಾಗಿ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ನೋಡಬಹುದು ಈ ರೀತಿಯ ತಂತ್ರಜ್ಞಾನದಿಂದಾಗಿ ಆಗುತ್ತಿರುವ ಪ್ರಯೋಜನಗಳು ಏನಪ್ಪಾ ಅನ್ನೋದನ್ನ ನೋಡಿದಾಗ ಈ ಪ್ರಯೋಜನಗಳಂತೂ 99% ಎಲ್ಲಿ ಕೂಡ ಕೆಲಸಕ್ಕೆ ಬಂದಿಲ್ಲ ಅಂತ ನೋಡಬಹುದು. ಯಾಕಂದ್ರೆ ಮನೆ ನಿರ್ಮಿಸದೆ ಅನುದಾನ ಬಳಕೆಗೆ ಕಡಿವಾಣ. ಎಷ್ಟು ಮಂದಿ ಕಟ್ಟಾರಪ್ಪ, ಸುಮ್ಮನೆ ಹೆಸರಿಗೆ ಮನೆ ಹಾಕೊಂಡು ಯಾರ್ದೋ ಒಂದು ಮನೆ ಜಿಪಿಎಸ್ ಮಾಡಿ ಏನೋ ಒಂದು ಮಾಡ್ಕೊಂಡು ಮನೆ ಕಟ್ಲಾರ್ದೇನೆ ಲಕ್ಷ ಗಟ್ಟಲೆ ರೊಕ್ಕ ತಗೊಂಡವ್ರು ಎಷ್ಟು ಮಂದಿ ಅದಾರ ಜಗತ್ತಿನೊಳಗೆ. ಹೌದಿಲ್ಲ ರೀ? ನಿಮ್ಗೂ ಕೂಡ ಗೊತ್ತಿರ್ತದೆ, ನಾ ಹೇಳುವಂಥದ್ದಲ್ಲ. ನೆಕ್ಸ್ಟ್ ಹಳೆ ಮನೆಗಳಿಗೆ ಹಾಗೂ ವಿಸ್ತರಣೆ ಮಾಡಿಕೊಳ್ಳುವ ಮನೆಗಳಿಗೆ ಅನುದಾನ ಕಡಿವಾಣ. ಇವು ಯಾವುದು ಕೂಡ ಕಡಿವಾಣ ಆಗಿಲ್ಲ ಅಂತ ನನಗೆ ಅನಿಸ್ತದ. ನೆಕ್ಸ್ಟ್ ವಾಸ ಯೋಧರಿಗಾಗಿ ಉಪಯೋಗಿಸಿಕೊಳ್ಳುವ ಮನೆಗಳಿಗೆ ಅನುದಾನ ತಡೆ, ಮತ್ತೆ ಒಮ್ಮೆ ವಸತಿ ಸೌಕರ್ಯ ಪಡೆದ ಫಲಾನುಭವಿಗಳಿಗೆ ಮತ್ತೆ ಪುನರ್ವಸತಿಗೆ ತಡೆ ಅಂತ ಕೂಡ ನಾವು ನೋಡ್ತಾ ಇದೀವಿ. ಜಿಪಿಎಸ್ ಛಾಯಾಚಿತ್ರದ ಆಧಾರದ ಮೇಲೆ ಅನುದಾನ ಬಿಡುಗಡೆ. ಎಲ್ಲಿ ಜಿಪಿಎಸ್ ಮಾಡ್ತಾರೋ ಏನ್ ಮಾಡ್ತಾರೋ ಏನೂ ಗೊತ್ತೇ ಇಲ್ಲ. ಸುಮ್ಮನೆ ಯಾರೋ ಒಂದು ಮನೆ ಹಾಕಿರ್ತಾರ, ಅವ್ನ ಅಕೌಂಟಿಗೆ ಸುಮ್ ಜಮಾ ಆಗಿರ್ತಾವ ರೊಕ್ಕ. ಮನಿನೂ ಕಟ್ಟಿರುವುದಿಲ್ಲ, ಏನು ಕಟ್ಟಿರುವುದಿಲ್ಲ, ರೊಕ್ಕ ತಗೊಂಡು ಸುಮ್ ಕೂತ್ ಬಿಡ್ತಾರ ಅವ್ರು. ಯಾಕಂದ್ರೆ ಆಲ್ರೆಡಿ ಬಿಲ್ಡಿಂಗ್ ಇದ್ದಿರ್ತದ, ಮನಿನೇ ಕಟ್ಕೊಂಡಿರ್ತಾರ, ಮತ್ತೆ ಎಲ್ಲಿ ಮನೆ ಕಟ್ಟಬೇಕು ಅವ್ರು. ಹೌದಿಲ್ಲ ರೀ? ಸುಮ್ಮನೆ ರೊಕ್ಕ ಕೊಡೋದು ಒಂದು 30,000-40,000 ರೂಪಾಯಿ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತಿ ಕೊಟ್ಬಿಡೋದ, ಅವ್ರು ಸೀದಾ ಲಿಸ್ಟ್ ಒಳಗೆ ಮನೆ ಹಾಕೇ ಬಿಟ್ಟಿರ್ತಾರ ಅವ್ರಿಗೆ. ಹಂಗಾಗಿ ಹಿಂಗೆ ನಡೀತದೆ ಜಗತ್ತಿನೊಳಗೆ, ಏನ್ ಮಾಡಕ್ ಆಗುದಿಲ್ಲ. ಜೊತೆಗೆ ಯಾವುದು ಕೂಡ ನಡೆಯಲ್ಲ. ಸುಮ್ಮನೆ ನಾನು ಓದಿ ಟೈಮ್ ವೇಸ್ಟ್ ಮಾಡೋದು ಕೂಡ ಬೇಕಾಗಿಲ್ಲ. ನೆಕ್ಸ್ಟ್ ಅರ್ಹತೆ ಷರತ್ತುಗಳನ್ನ ನಾವು ನೋಡ್ಕೋಬಹುದು. ಇಲ್ಲಿಂದ ಯಾರಿಗೆ ಮನೆ ಬರುತ್ತೆ ಅನ್ನೋದು ಕೂಡ ನಾವು ನೋಡಬಹುದು. ಫಲಾನುಭವಿಗೆ ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರಬೇಕು ಅಥವಾ ಗ್ರಾಮ ಸಭಾ ನಿವೇಶನ
ನಿವೇಶನದ ರಹಿತ ವಸತಿ ರಹಿತ ಪಟ್ಟಿಯಲ್ಲಿ ಹೆಸರು ಇರಬೇಕು ಅಂತ ನಾವು ನೋಡ್ತಾ ಇದ್ದೀವಿ. ಫಲಾನುಭವಿ ಆರ್ಥಿಕವಾಗಿ ಹಿಂದುಳಿದ ವಾರ್ಷಿಕ ಆದಾಯವು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ನಿಗದಿಪಡಿಸಿರುವ ಮಿತಿಗಿಂತ ಕಡಿಮೆ ಇರಬೇಕು. ಅಂದ್ರೆ ನೀವು ಕಾಸ್ಟ್ ಇನ್ಕಮ್ ಅಂದ್ರೆ ಇನ್ಕಮ್ ಅಲ್ಲಿ ಎಷ್ಟು ಇರಬೇಕಪ್ಪ ಅಂದ್ರೆ 32,000 ವರೆಗೆ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 32,000 ಒಳಗಡೆ ಇರಬೇಕು ನಿಮ್ಮ ಇನ್ಕಮ್. ನೆಕ್ಸ್ಟ್ ಮನೆ ನಿವೇಶನ ಹಕ್ಕುಪತ್ರ ಹೆಂಡತಿ ಹೆಸರಿಗೆ ವಿತರಿಸಬೇಕು. ಒಂದು ವೇಳೆ ಅವಿವಾಹಿತ ಪುರುಷರು ಮತ್ತು ವಿಧವರು ಆಯ್ಕೆಯಾಗಿದ್ದಲ್ಲಿ ಅವರ ಹೆಸರು ಹಕ್ಕುಪತ್ರ ವಿತರಿಸಬಹುದು ಅಂತೇಳಿ ಕೂಡ ನಾವು ನೋಡ್ತಾ ಇದೀವಿ. ಬೇರೆ ಮತ್ತೆ ನೋಡಬಹುದು ಬೇರೆ ಯಾವುದೇ ಯೋಜನೆ ಇಲಾಖೆಯಿಂದ ಈಗಾಗಲೇ ವಸತಿ ಸೌಲಭ್ಯ ಪಡೆದಿರಬಾರದು ಅಂತೇಳಿ ಕೂಡ ನೋಡ್ತಾ ಇದ್ದೀವಿ. ಅಂದ್ರೆ ಒನ್ ಟೈಮ್ ಮನೆ ಹಾಕೊಂಡ್ರೆ ಮತ್ತೆ ಮನೆ ಹಾಕ್ಲಿಕ್ಕೆ ನಮಗೆ ಅವಕಾಶ ಇರುವುದಿಲ್ಲ. ನೆಕ್ಸ್ಟ್ ನಿಯಮಾನುಸಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಇರುತ್ತದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ನೆಕ್ಸ್ಟ್ ಮನೆಗಳ ವಿಸ್ತರಣೆ ಮತ್ತು ವಿನ್ಯಾಸ ಯಾವ ರೀತಿಯಾಗಿರುತ್ತೆ ಅಂದ್ರೆ ಕನಿಷ್ಠ 250 ಚದರ ಅಡಿಗಳು ಹಾಗೂ ಗರಿಷ್ಠ 700 ಅಡಿಗಳ ನೆಲಗಟ್ಟು ವಿಸ್ತರಣೆ ಇರುವಂತೆ ಮನೆ ನಿರ್ಮಿಸಬೇಕು. ಇದಕ್ಕಾಗಿ ಯಾವುದೇ ನಕ್ಷೆ ಅಥವಾ ವಿನ್ಯಾಸ ನಿಗದಿಪಡಿಸಿರುವುದಿಲ್ಲ. ಆದರೆ ಫಲಾನುಭವಿಗಳಿಗೆ ಅನುಕೂಲವಾಗುವಂತೆ ಮಣ್ಣು ಹವಾಗುಣ ಪರಿಸ್ಥಿತಿಗೆ ಸ್ಥಳೀಯವಾಗಿ ಲಭ್ಯವಿರುವ ಸಾಮಗ್ರಿಗಳ ಬಳಕೆ ಇತ್ಯಾದಿ ಅಂಶಗಳನ್ನು ಪರಿಗಣಿಸಿ ಪ್ರದೇಶವಾರು ಮತ್ತು ಬದಲಿ ವಿನ್ಯಾಸಗಳನ್ನು ಅನುಸರಿಸುವುದು. ಮನೆ ನಿರ್ಮಾಣದ ಪ್ರತಿ ಹಂತದಲ್ಲೂ ಫಲಾನುಭವಿಯ ಸಕ್ರಿಯವಾಗಿ ಪಾಲ್ಗೊಂಡು ಒಳ್ಳೆಯ ಗುಣಮಟ್ಟದ ಹಾಗೂ ಹೆಚ್ಚಿನ ಸೌಲಭ್ಯಗಳನ್ನು ಹೊಂದಿರಬಹುದು. ಸಾಮಾನ್ಯ ವರ್ಗದ ಫಲಾನುಭವಿಗೆ ತನ್ನ ಪಾಲಿನ ವಂತಿಕೆಯ ಹಣವನ್ನು ಭರಿಸಲು ಸಿದ್ಧರಿರಬೇಕು. ಅಂದ್ರೆ ಉಳಿದ ಹಣ ಕೂಡ ಹಾಕಿ ಮನೆ ಕಟ್ಟಬೇಕಾಗ್ತದೆ. ನಿರ್ಮಿಸಿದ ಮನೆಯನ್ನು 10 ವರ್ಷದವರೆಗೆ ಸ್ವಂತಿನ ಮನೆ ಒಡೆತನವನ್ನು ಸರ್ಕಾರದ ಹೆಸರಿಗೆ ವರ್ಗಾವಣೆ ಮಾಡುವುದು ಅಂತೇಳಿ ಕೂಡ ನಾವು ನೋಡ್ತಾ ಇರ್ತೀವಿ. ಈಗ ಒಟ್ಟಾರೆ ಆಗಿದಂತೆ ಸರ್ಕಾರವು ಬಸವ ವಸತಿ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ವಿಧಿಸಬಹುದಾದ ನಿಯಮ ಮತ್ತು ಷರತ್ತುಗಳನ್ನು ತಪ್ಪದೇ ಪಾಲಿಸಬೇಕು ಅಂತೇಳಿ ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತೆ ಇದಕ್ಕೆ ಏನೆಲ್ಲ ದಾಖಲೆಗಳನ್ನು ಒದಗಿಸಬೇಕಾಗುತ್ತೆ ಅನ್ನೋದು ಕೂಡ ನಾವು ಒಂದು ಚೆಕ್ ಲಿಸ್ಟ್ ಅನ್ನ ನೋಡಿದಾಗ ವಸತಿಗಾಗಿ ನಿಗದಿತ ಅರ್ಜಿ ನಮೂನೆ ಒಂದನ್ನು ತಗೋಬೇಕಾಗುತ್ತೆ. ನಿವೇಶನ ಮನೆಯನ್ನು ನಿಗಮದ ಪರವಾಗಿ ಅಡಮಾನ್ ಪತ್ರ ಬರೆದು ಕೊಡಬೇಕು. ಜೊತೆಗೆ ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಗುರುತಿನ ಪ್ರಮಾಣ ಪತ್ರ ಅಂದ್ರೆ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ನಿವೇಶನದ ಖಾತಾ ಪತ್ರಿ ಕೂಡ ಬೇಕಾಗುತ್ತೆ. ಗ್ರಾಮ ಪಂಚಾಯತಿ ವತಿಯಿಂದ ಕಟ್ಟಡ ಒಂದು ಲೈಸೆನ್ಸ್ ಕೂಡ ನಾವು ಲಗತ್ತಿಸಬೇಕಾಗುತ್ತೆ. ಜೊತೆಗೆ ವಸತಿ ಯೋಜನೆಯ ಯಶಸ್ವಿ ಅನುಷ್ಠಾನದ ಬಗ್ಗೆ ಸಂಬಂಧಿತ ಇತರೆ ಮಾಹಿತಿ ಕೂಡ ನಾವಲ್ಲಿ ಕೊಡಬೇಕಾಗ್ತದೆ. ಹೆಚ್ಚಿನ ಮಾಹಿತಿ ನಾವು ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ನೀವೇನ್ ಮಾಡಬಹುದು, ಎಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ, ಐಟಿ ಪಾರ್ಕ್ ರಾಜೀವ್ ನಗರ್ ಕೈಗಾರಿಕಾ ಪ್ರದೇಶ ರಾಜೀವ್ ನಗರ್ ಬೆಂಗಳೂರು ಅವರ ಒಂದು ದೂರವಾಣಿ ಸಂಖ್ಯೆ ಕೂಡ ಇರುತ್ತೆ, ವೆಬ್ಸೈಟ್ ಕೂಡ ಇರುತ್ತೆ. ಇದೇ ಒಂದು ವೆಬ್ಸೈಟ್ ಅನ್ನ ನಾನು ಆನ್ಲೈನ್ ಒಳಗಡೆ ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಈ ಒಂದು ಏನ್ PDF ಇದೆಯಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದನೂ ಕೂಡ ನೀವು ಸಂಪೂರ್ಣವಾಗಿ ಓದ್ಕೊಂಡ್ಬಿಡಬಹುದು. ಏನೆಲ್ಲ ಯಾವೆಲ್ಲ ಯೋಜನೆಗಳು ಏನೆಲ್ಲ ದಾಖಲೆಗಳು ಬೇಕೋ ಎಲ್ಲ ತರದ ಒಂದು ಮಾಹಿತಿ ಕೂಡ ನೀವು ತಗೋಬೇಕಾಗತ್ತೆ. ಜೊತೆಗೆ ಈ ಮಾಹಿತಿ ಬಗ್ಗೆ ನಿಮ್ಗೆ ಏನಾದ್ರೂ ಸ್ವಲ್ಪ ಗೊಂದಲ ಆಗಿತ್ತು ಅಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಕೇಳೋ ಮುಖಾಂತರ ನೀವು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಪಡೆದುಕೊಂಡು ನೀವೇನ್ ಮಾಡಬಹುದು, ಅಲ್ಲಿ ಗ್ರಾಮ ಪಂಚಾಯತಿ ಇರುವಂತಹ ಕಂಪ್ಯೂಟರ್ ಆಪರೇಟರ್ಗಳಿಗೆ ಹೇಳಿ ನೀವೇನ್ ಮಾಡ್ಕೋಬಹುದು, ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ನೀವು ಸಲ್ಲಿಸಬಹುದು. ಗೊತ್ತಾಗ್ತಿದೆಯಾ? ನಿಮ್ಮ ಹತ್ತಿರದಲ್ಲಿರುವಂತಹ, ಯಾಕಂದ್ರೆ ಗ್ರಾಮ ಪಂಚಾಯತ್ ಇದ್ದಿರ್ತಾವ, ಅಲ್ಲಿ ಹೋಗಿ ನೀವೇನ್ ಮಾಡಬೇಕು ಅಥವಾ ನಿಮ್ಮ ಮೆಂಬರ್ ಗಳಿಗೆ ಕೇಳ್ಬಿಡಿ. ಯಾಕಂದ್ರೆ ಒಬ್ರು ಹೇಳ್ತಾರೆ ಇನ್ನೊಬ್ರು ಹೇಳೋದಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಮತ ಪಡಿಬೇಕಾಗಿತ್ತು ಅಂದ್ರೆ ಎಲ್ಲ ತರದ ಹೇಳ್ಕೊಡ್ತಾರೆ. ಬಟ್ ಮತ ಹಾಕಿದ ನಂತರ ಆರ್ಶಿ ಬಂದಾಗ ಆಮೇಲೆ ನಮ್ಗೆ ಯಾವ ಯೋಜನೆಗಳ ಬಗ್ಗೆ ಅವರು ನಮ್ಗೆ ಜಾಗೃತಿ ಕೂಡ ಹೇಳೋದಿಲ್ಲ. ಕೇಳಿದ್ರು ಕೂಡ ಹೇಳಲ್ಲ. ಮನೆ ಬಂದಾವೇನ್ರಿ ನಮಗೆ ಮನೆ ಹಾಕ್ರಿ ಅಂದ್ರೆ ಬಂದಾಗ ಹಾಕ್ತೀನಿ ತಗೋರಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಆಲ್ರೆಡಿ ಬಂದಿರ್ತಾವ, ಬಟ್ ಬೇಕಾದವರಿಗೆ ಹಾಕೊಂಡು ಕೂತಿರ್ತಾರೆ. ಅಂದ್ರೆ ರೊಕ್ಕ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಹಾಕ್ಬಿಟ್ಟಿರ್ತಾರೆ. ಹಂಗಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಹೋಗಿ ಭೇಟಿ ಕೊಟ್ಟು ನೀವೇನ್ ಮಾಡಬೇಕು, ಸಂಪೂರ್ಣವಾದ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡೆದು ಅಲ್ಲಿ ಇರುವಂತಹ ಕಂಪ್ಯೂಟರ್ ಆಪರೇಟರ್ ಅಲ್ಲಿ ಹೋಗಿ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ನೀವು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು. ಜೊತೆಗೆ ಈ ಒಂದು ಆನ್ಲೈನ್ ಒಳಗಡೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದ್ರೆ ಈ ಒಂದು ವೆಬ್ಸೈಟ್ ಕೂಡ ನಾನು ಸಂಪೂರ್ಣವಾಗಿ ಓಪನ್ ಮಾಡಿದ್ದೀನಿ. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ನನ್ನ ಮನೆ ವಸತಿ ಯೋಜನೆ ಅಂತ ಬರ್ತಾ ಇರತ್ತೆ. ಇಲ್ಲಿ ಎಲ್ಲ ತರದ ಒಂದು ಮಾಹಿತಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಬಹುದು ನನ್ನ ಮನೆ ಅಂತ ಇರುತ್ತಾ ಇರುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಕೆ ಅಂತ ಇದ್ದಿರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಒಳಗೂ ಕೂಡ ನೀವೇನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ನೀವು ಸಂಪೂರ್ಣವಾಗಿ ಸಲ್ಲಿಸಿದ ಮೇಲೆ ಈ ಒಂದು ಅರ್ಜಿಯನ್ನ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರಿಗಳಿಗೆ ಕೊಟ್ಟು ನೀವೇನ್ ಮಾಡಬೇಕು, ಅನುಮೋದನೆ ಕೂಡ ಪಡಿಬೇಕಾಗತ್ತೆ. ಓಕೆ, ಇಲ್ಲಿ ಏನ್ ಬರ್ತಾ ಇದೆ, ನಿಮ್ಮ ಜಿಲ್ಲೆ ನಿಮ್ಮ ಊರು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಬರ್ತಾ ಇದೆ. ಈ ಒಂದು ಮುಂದಿನ ಹಂತದಲ್ಲಿ ಯಾರೆಲ್ಲ ಈ ವಿಡಿಯೋ ಇಲ್ಲಿವರೆಗೂ ಕೂಡ ನೋಡಿದ್ದೀರಾ, ಯಾರಿಗೆ ಮುಂದಿನ ವಿಡಿಯೋ ಬೇಕಾಗಿದೆ ಅಂತೇಳಿ ಕೂಡ ನನಗೆ ಕಮೆಂಟ್ಸ್ ಮಾಡಬೇಕು. ಯಾವ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಇವತ್ತು ಈ ಒಂದು ಮನೆ ಯೋಜನೆಗೆ, ವಸತಿ ಮನೆ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು
ಮಾಡಬಹುದು ಅನ್ನೋದು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಿ ನಿಮ್ಮೊಂದಿಗೆ ತರ್ತಾ ಇದ್ದೇನೆ. ಯಾಕಂದ್ರೆ ಈಗ ಮನೆ ಹಾಕ್ಬೇಕಂದ್ರೆ ಯಾರಿಗೆ ನಾನು ಮತ್ತೆ ಒಬ್ಬರಿಗೆ ಕರಿಬೇಕಾಗ್ತದೆ, ಅವರಿಗೆ ಒಂದು ಮನೆ ಹಾಕಿ ಕೊಡ್ಬೇಕಾಗ್ತದಲ್ಲ, ಅವರ ಎಲ್ಲ ಒಂದು ದಾಖಲೆಗಳನ್ನ ತಗೊಂಡು ಇವತ್ತು ಹೇಳಿರ್ತೇನೆ. ಅವ್ರು ಬಂದ್ರು ಅಂದ್ರೆ ನಾನು ಕೂಡ ಸಂಪೂರ್ಣವಾಗಿ ಒಬ್ಬರಿಗೆ ಅರ್ಜಿಯನ್ನು ಹಾಕಿ ನಿಮ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲವನ್ನು ಕೂಡ ನಿಮ್ಗೆ ಸಂಪೂರ್ಣವಾಗಿ ಮುಂದಿನ ಹಂತದಲ್ಲಿ ತೋರಿಸ್ಕೊಳ್ಳಿಕ್ಕೆ ಬರ್ತಾ ಇದ್ರಿ. ಇನ್ನೊಂದೇನಪ್ಪಾ ಅಂದ್ರೆ ಈ ರೀತಿಯಾಗಿ ನಿಮ್ಗೆ ನಾವು ಮನೆ ಹಾಕೊಡ್ತೀವಿ ಅಂತೇಳಿ ಮನೆಗೆ ಬರ್ತಾರೆ ಕೆಲವರು. 10,000 ರೂಪಾಯಿ ಕೊಡ್ರಿ, 20,000 ರೂಪಾಯಿ ಕೊಡ್ರಿ, 30,000 ರೂಪಾಯಿ ಕೊಡ್ರಿ, ನಿಮ್ಗೆ ನಾನು ಮನೆ ಹಾಕ್ತೇನೆ ಅಂತ ಕೇಳ್ಕೊಂಡು ಬರ್ತಾ ಇರ್ತಾರೆ. ದಯವಿಟ್ಟು ಯಾರು ಕೂಡ ಈ ರೀತಿಯಾಗಿ ಹಣವನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಸರ್ಕಾರದಿಂದ ಬರುವಂತ ಮನೆಗಳು ಗ್ರಾಮ ಪಂಚಾಯತಿಗೆ ಬಂದಿರುತ್ತೆ. ನಿಮ್ಮ ಒಂದು ಗ್ರಾಮ ಪಂಚಾಯತಿ ಒಂದು ಅಧಿಕಾರಿಗಳಿಗೆ ನೀವೇನ್ ಮಾಡಬಹುದು, ಮಾಹಿತಿಯನ್ನ ಪಡೆದುಕೊಂಡು ನೀವು ಮನೆಯನ್ನ ಪಡೆಯಬಹುದು. ಸುಮ್ಮನೆ ಯಾರಿಗೂ ಒಂದು ರೊಕ್ಕ ಕೊಟ್ಟು ಮೋಸ ಆಗ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು. ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ